ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಹಲೋ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೂ ಶರಣಾರ್ಥಿ. ಇವತ್ತು ನಮ್ಮ ಸಿನಿಮಾದ ಮೊದಲನೇ ದಿನ. ಇವತ್ತು ಎಲ್ಲರೂ ಕೂಡ ಬೇಗ ಬೆಳಿಗ್ಗೆ ಎದ್ದು ಬಂದು ಮೇಕಪ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀವಿ. ಇವಾಗ ಒಬ್ಬೊಬ್ಬರಾಗಿ ಸೆಟ್ಟಿಗೆ ಬರ್ತಾ ಇದ್ದಾರೆ. ಬಂದವರಿಗೆ ಕೂಡ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ನಮಸ್ಕಾರ. ಹಾಯ್ ಸರ್, ವೆಲ್ಕಮ್. ಹಾಯ್ ವೆಲ್ಕಮ್. ನಿಮಗೂ ಎಸ್, ಎಲ್ಲರೂ ಬಂದ ತಕ್ಷಣವೇ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಕೊಂಡು ಪೂಜೆ ಮಾಡಿಕೊಂಡು ಶೂಟಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಮೊದಲನೇ ಸೀನು. ಹಾಗೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇರೋದ ಕಾರಣ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಆಗ್ಬೋದು, ಇಲ್ಲ ರಾತ್ರಿ ಕೂಡ ಆಗ್ಬೋದು ಅಂತ ಅನ್ನೋ ನಿರೀಕ್ಷೆನ ಇಟ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಕೂಡ ಮೊದಲೇ ವರ್ಕ್ಶಾಪ್ ಮಾಡಿದ್ವಿ. ವರ್ಕ್ಶಾಪ್ ಮಾಡೋದ್ರಿಂದ ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿದ್ರು. ಸೊ ಹಾಗಾಗಿ ಎಲ್ಲ ಸೀನ್ಗಳನ್ನು ಟಕ ಅಂತ ಮಾಡ್ಕೊಂಡು ಹೋದ್ವಿ. ನಾವು ನಮ್ಮ ಟೀಮ್ನಲ್ಲಿ ಬೇಸಿಕ್ಲಿ ಯಾವುದೇ ರೀತಿಯಾದಂಥ ಡಿಪಾರ್ಟ್ಮೆಂಟ್ನ ಮಾಡ್ಕೊಳ್ಳಲ್ಲ. ಯಾಕೆಂದರೆ ನಾವು ಎಲ್ಲರೂ ಎಲ್ಲ ಕೆಲಸ ಕೂಡ ಮಾಡ್ತೀವಿ. ಹಾಗಾಗಿ ನೀವು ಅದು ಮಾಡು ಇದು ಮಾಡು ಅಂತ ಹೇಳೋ ಜನ ಇರ್ತಿರಲ್ಲ, ಎಲ್ಲರೂ ಕೂಡ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಸೊ ಇವತ್ತು ಗಗನ್ ಕೂಡ ಡೈರೆಕ್ಷನ್ ಮಾಡ್ತಾ ಇರೋ ಕಾರಣ ಅವನು ಕೂಡ ಮೊದಲನೇ ಡೈರೆಕ್ಷನ್ ಆದರೂ ಕೂಡ ಒಂದು ಸ್ವಲ್ಪ ತುಂಬ ಫೋಕಸ್ಡಾಗಿ ಮಾಡ್ತಾ ಇದ್ದಾನೆ. ಹಾಗೂ ನಮ್ಮ ಸಚಿನ್ ಕ್ಯಾಮ್ರಾಮ್ಯಾನ್ ಇರ್ಬೋದು, ನಮ್ಮ ಆಕಾಶ್ ಅವರು ಇರ್ಬೋದು, ನಾಗೇಶ್ ಅವರು ಇರ್ಬೋದು, ಎಲ್ಲರೂ ಕೂಡ ಕರೆಕ್ಟಾಗಿ ಮಾಡ್ತಿದ್ದಾನೆ. ಹಾಗೆ ಗಗನ್ ಒಂದು ಹೇಳಬೇಕಂದ್ರೆ ಗಗನ್ ಪ್ರತಿಯೊಂದು ಶಾರ್ಟ್ ಕೂಡ ಪ್ರತಿಯೊಂದು ಸೀನ್ ಕೂಡ ಎಕ್ಸ್ಪ್ಲೈನ್ ಮಾಡಿಕೊಂಡು ತಾನೇ ಆ್ಯಕ್ಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾನೆ. ಸುಮಾರು ಜನ ಹೊಸಬರಿದ್ದಾರೆ ನಮ್ಮ ಟೀಮಲ್ಲಿ. ಯಾವುದೇ ರೀತಿಯಾದಂಥ ಇನ್ಸ್ಟಿಟ್ಯೂಟಲ್ಲಿ ಯಾವುದೇ ಸ್ಕೂಲಲ್ಲಿ ಕಲ್ತು ಬಂದಿಲ್ಲ ಅವ್ರಿಗೆ ಆ್ಯಕ್ಚುಲಿ ಮಾಡಿ ತೋರಿಸೋದ್ರಿಂದ ತುಂಬಾ ಒಂದು ಬೆನಿಫಿಟ್ ಆಗುತ್ತೆ. ಈಗ ನಾವು ಮಾಡ್ತಿರೋದಂಥ ನೈಟ್ ಸೀನು ಬಂದು ಈಗ ಟೈಮ್ ಕೂಡ ಲೇಟ್ ಆಗಿದೆ ಆಲ್ರೆಡಿ. ಬಟ್ ಅಂದರೂ ಕೂಡ ಸ್ಟಿಲ್ ಎಲ್ಲರೂ ಕೂಡ ತುಂಬ ಡೆಡಿಕೇಟೆಡಾಗಿ ವರ್ಕ್ ಮಾಡ್ತಾಯಿದ್ದೀವಿ. ದೊಡ್ಡ ಮಂದಿಗೂ ಶರಣಾರ್ಥಿ. ಈಗ ಟೈಮು 12:30. ಇವತ್ತು ನಮ್ಮ ಶಾರ್ಟ್ ಮೂವಿಯ ಫಸ್ಟ್ ಡೇ ಶೂಟಿಂಗು. ನೈಟ್ ಶೂಟ್ ಮಾಡ್ತಾಯಿದ್ದೀವಿ. ಕೆಲವೊಂದು ಸೀನ್ಗಳು ನೈಟ್ ಇತ್ತು, ಇಂಪಾರ್ಟೆಂಟ್ ಸೀನ್ಗಳು. ಸೊ ಹಂಗಾಗಿ ನೈಟ್ ಶೂಟ್ ಮಾಡ್ತಾಯಿದ್ದೀವಿ. ನಾವೀಗ ಶೂಟ್ನ ಸ್ಟಾರ್ಟ್ ಮಾಡಿದ್ದು ಒಂದು 7:30 ಸ್ಟಾರ್ಟ್ ಮಾಡಿದ್ವಿ. ಇನ್ನೂ ನಡೀತಾ ಇದೆ. ಐ ಥಿಂಕ್ ಇನ್ನೊಂದು 3-4 ಅವರ್ಸ್ ಆಗ್ಬೋದು. ಕೆಲಸ ತುಂಬ ಭರದಿಂದ ನಡೀತಾ ಇದೆ. ಇಲ್ಲಿ ನಮ್ಮ ಖ್ಯಾತ ಡೈರೆಕ್ಟ್ರು, ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕ ಹಾಗೂ ಪ್ರೊಡ್ಯೂಸರ್ ಆದಂತಹ ಕುಖ್ಯಾತ ರೌಡಿ ಆದಂತಹ ನಮ್ಮ ಆಕಾಶ್ ಅವರಿದ್ದಾರೆ. ನಮಸ್ಕಾರ ಆಕಾಶ್ ಸರ್. ನಮಸ್ಕಾರ. ಆ್ಯಕ್ಚುಲಿ ಇವ್ರದ್ದೊಂದು ಇಂಟರ್ವ್ಯೂ ಬಾಕಿ ಇದೆ. ಇವರೊಂದು ಸಿನಿಮಾ ಮಹಿಳೆಯರಿಗೆ ಮಾತ್ರ. ಈ ಮಹಿಳೆಯರಿಗೆ ಮಾತ್ರ ಅನ್ನೋ ಹೆಸರನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ 1000 ಸಲ ಹೇಳ್ಬಿಟ್ಟಿದ್ದೀನಿ. PRKದಲ್ಲಿದೆ ಅಂತ 1000 ಸಲ ಹೇಳ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಅವರು ಮೇಲೆ ನಿಂತವರು ನಮ್ಮ ಖ್ಯಾತ ನಟ, ನಿರ್ಮಾಪಕ, ಸಹ ನಿರ್ದೇಶಕರಾದಂತಹ ದರ್ಶನ್ ಅಲಿಯಾಸ್ ಏಡಿ. 12:30 ಆಗ್ತಿದೆ. ಎಲ್ಲರೂ ಈಗ ತಿಂತಿದ್ದಾರೆ. ಸಿಂಗಲ್ ಇಡ್ಲಿ, ಹಾಫ್ ರೈಸ್, ಸ್ಪಾನ್ಸರ್ಡ್ ಬೈ ಮಿಡಲ್ ಕ್ಲಾಸ್ ಲೈಫು. ನೋಡಿ, ಸಿಂಗಲ್ ಇಡ್ಲಿ ಹಾಫ್ ರೈಸ್ ನಮ್ಗೆ ಹೊಟ್ಟೆ ತುಂಬೋದು. ಅಷ್ಟೇ ಸಾಕು. 12 ಗಂಟೆ 1 ಗಂಟೆಲಿ ಇನ್ನೇನು ಸಿಗುತ್ತೆ? ಆ್ಯಕ್ಚುಲಿ ಇಡ್ಲಿ ಡಯಟ್ ಇದ್ದವ್ರಿಗೆಲ್ಲ ಇಡ್ಲಿ, ಆಮೇಲೆ ಚೆನ್ನಾಗಿ ತಿನ್ನೋರಿಗೆಲ್ಲ ಗೀ ರೈಸ್ ಜೊತೆಗೆ ಕೆಂಪು ಚಟ್ನಿ ಆ್ಯಂಡ್ ಚಿತ್ರಾನ್ನ. ಹೇಳಿ, ನಿಮ್ಮ ನಟರು, ನಿರ್ದೇಶಕರಾದಂತಹ ನಿಮ್ಮ ನಟರು ಈ ಕ್ಲೋಸಪ್ ಮಕ್ಕಳಿಗೆ ತಂದಿಟ್ಬಿಡಿ ಹಿಂಗೆ. ನಿಮ್ಮ ಮಹಿಳೆಯರಿಗೆ ಮಾತ್ರ ನಾಯಕರು ಇವಾಗ ನಿರ್ದೇಶಕರಾಗಿದ್ದಾರೆ. ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಹಾರ್ಡ್ ವರ್ಕ್ ಆಬ್ವಿಯಸ್ಲಿ ಎಲ್ಲಿರುತ್ತೋ ಅಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ಅದೇ ರೀತಿ ಕನ್ಸಿಸ್ಟೆನ್ಸಿಯಾಗಿ ಹಾರ್ಡ್ ವರ್ಕ್ ಮಾಡ್ತಿದ್ದೆ ನೋಡ್ಗ. ನೀವೆಲ್ಲ ಜೊತೆಗಿದ್ದೀರಲ್ಲ, ಆ ಸಪೋರ್ಟ್ ಇದ್ದರೆ ಖಂಡಿತ ಮಾಡ್ತಾನೆ. ಚೆನ್ನಾಗಿ ಬರುತ್ತೆ ಸಿನಿಮಾ. ಹಳಲಲ್ಲಿ ಉಳಿದವರು ಹೆಸರಲ್ಲೇ ಏನೋ ಉಳ್ಕೊಂಡಿದೆ ಅಂದರೆ ಎಲ್ಲರ ಜೀವನದಲ್ಲಿ ಏನೋ ಒಂದು ಇರುತ್ತೆ. ಸೊ ಅದೇನು ಅನ್ನೋದನ್ನ ಈ ಸಿನಿಮಾ ಬಂದು ನೋಡ್ಬೇಕು ನೀವು ಅಷ್ಟೇ. ಮಾತಾಡೋದಿದೆ, ತುಂಬ ಇದೆ ಮಾತಾಡೋದು. ಶೂಟಿಂಗ್ ಇವಾಗ ಮೊದಲನೇ ದಿವಸ ಶುರುವಾಗಿದೆ. ಸೊ ಹಂಗಾಗಿ ಎಕ್ಸ್ಪೀರಿಯನ್ಸ್ ಕೇಳಬೇಕು ಆ್ಯಕ್ಚುಲಿ ಸಿನಿಮಾ ಬಗ್ಗೆಗಿಂತ. ಹೌದು, ನಿಜ. ನಾವು ಸೀರಿಯಸ್ಲಿ ಹೇಳ್ಬೇಕಂದ್ರೆ ಈ ಮಾತುಗಳನ್ನ, ಈ ಟಾಕ್ಸ್ಗಳನ್ನು ಸೈಡ್ ಇಟ್ಟರೆ ಈ ಒಂದು ಕತೆ ತುಂಬ ಚೆನ್ನಾಗಿದೆ. ಪರ್ಸ್ನಲಿ ನಾವು ಕೂಡ ಮೊದಲೇ ಸಾರಿ ಕೇಳಿದಾಗ ತುಂಬ ಚೆನ್ನಾಗಿದೆ. ಎಮೋಷನಲ್ ಕನೆಕ್ಟ್ ಆಗುತ್ತೆ. ಎವ್ರಿ ಫ್ಯಾಮಿಲಿ ಲೈಫು ಈ ಥರ ಸಿಚುವೇಶನ್ನ ಫೇಸ್ ಮಾಡೇ ಬಂದಿರುತ್ತೆ. ಸೊ ಕತೆ ಎಷ್ಟು ಇಂಪಾರ್ಟೆಂಟೋ ನಮ್ಮ ಎಮೋಷನ್ಸು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಲ್ಲ ನಮ್ಮ ಲೈಫಲ್ಲಿ. ಸೊ ಅದೇ ರೀತಿ ಕತೆ ಕನೆಕ್ಟ್ ಆಗುತ್ತೆ ನಮಗೆ.
ಮಿಡಿಲ್ ಕ್ಲಾಸ್ ಲೈಫಲ್ಲಿ ಎಲ್ಲ ರೀತಿ ನೋಡಿರ್ತೀವಿ. ಇದೊಂದು ಬೇರೆ ರೀತಿನೇ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಬಟ್ ನಮ್ಮ ಅಕ್ಕಪಕ್ಕದ ಮನೆಯಲ್ಲೋ ಅಥವಾ ಬೇರೆ ಯಾವುದೋ ಕೇಳ್ಪಟ್ಟಿರೋಂಥ ಕಿವಿಗೆ ಬಿದ್ದಿರೋ ವಿಷಯಗಳು, ಸೊ ಕಣ್ಮುಂದೆ ನೋಡೋ ಥರ ಈ ಸಿನಿಮಾ ಒಂದು ಎಕ್ಸಾಂಪಲ್ ಆಗುತ್ತೆ ಅನ್ಕೊತೀನಿ. ಸೀರಿಯಸ್ಲಿ ನಾವು ನಮ್ಮ ಬದುಕಲ್ಲಿ ನಡೆಯುವಂಥ ಘಟನೆಗಳನ್ನು ಎಷ್ಟೋ ಸಾರಿ ನಾವು ನೋಟಿಸೇ ಮಾಡಿರಲ್ಲ. ಹೌದು, ನೋಟಿಸ್ ಮಾಡಿದಾಗ ಚಿಕ್ಕ ಚಿಕ್ಕ ಘಟನೆಗಳು ಎಷ್ಟು ದೊಡ್ಡ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಈ ಒಂದು ಸಿನಿಮಾದಲ್ಲಿದೆ. ಚಿಕ್ಕ ಇಂಪ್ಯಾಕ್ಟ್ಗಳು ಲೈಫ್ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ. ಮುಖ್ಯವಾಗಿ ಈ ಎಫರ್ಟ್ನ ನಾವು ಹೊಸಬ್ರು ಆಗ್ತಾ ಇರೋದು. ಸೊ ಹೊಸ ಕಲಾವಿದರು, ಹೊಸ ಡೈರೆಕ್ಟರು, ಹೊಸ ಟೆಕ್ನಿಷಿಯನ್ಸ್, ಆಲ್ ಓವರ್ ಎವ್ರಿ ಟೆಕ್ನಿಷಿಯನ್ಸ್ ಎಲ್ಲರೂ ಹೊಸಬ್ರೇ, ನನ್ನೂ ಸೇರಿಸಿನೇ ಹೊಸಬ ಅಂತಲೇ ಹೇಳ್ಕೊತೀನಿ. ಬಿಕಾಸ್ ನಾವು ಇಂಡಸ್ಟ್ರಿಲಿ ಆಲ್ರೆಡಿ ಹೆಜ್ಜೆ ಇಟ್ಟು ಏನೋ 2 ಹೆಜ್ಜೆ ಮುಂದೆ ದಾಟಿ ನಾವು ಸಿನಿಮಾ ಆ ಥರ ಇಲ್ಲ, ಇವಾಗಲೇ ಶಾರ್ಟ್ ಫಿಲಮ್ ಮುಖಾಂತರನೇ ಮಾಡ್ಕೊಂಡು ಬರ್ತಾ ಇರೋದು. ಸೊ ರೈಟಿಂಗಿಗೆ, ಸ್ಕ್ರಿಪ್ಟಿಗೆ, ಪ್ರಿಪ್ರೇಷನ್ಗೆ, ಪ್ರಾಕ್ಟೀಸ್ಗೆ, ಇದಕ್ಕೆ ಒತ್ತು ಕೊಡ್ತಾ ಇರೋ. ಸೊ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಎಕ್ಸಿಕ್ಯೂಷನ್ ಚೆನ್ನಾಗಿ ಬರುತ್ತೆ. ಹಂಗಾಗಿ ಇವತ್ತು ಈ ಒಂದು ವ್ಲಾಗ್ ಮಾಡೋದಕ್ಕಾಗಲಿ, ಎಲ್ಲರೂ ಎಫರ್ಟ್ ಹಾಕಿದೊಂದು ಸ್ಟೇಜ್ ಆಗಿ ರೆಡಿ ಮಾಡಿ ಶೂಟಿಂಗ್ ಮಾಡೋದಕ್ಕಾಗಲಿ ಅದೇ ಹೆಲ್ಪ್ ಆಗ್ತಿರೋದು ಆ್ಯಕ್ಚುಲಿ. ಸೊ ಕ್ಯಾಮ್ರಾ ಮುಂದೆ ಏನು ನೋಡ್ತೀರೋ, ಸೊ ಅದ್ರ ಹಿಂದೆ ಅದಕ್ಕಿಂತ 10 ಪಟ್ಟಲ್ಲ 100 ಪಟ್ಟು ಕೆಲಸ ಇರುತ್ತೆ. ಸೊ ಅದೇ ಇವತ್ತು ಆ್ಯಕ್ಚುಲಿ ನೀವು ತೋರ್ಸೋಕ್ಕೆ ಒಳ್ಳೆ ಕೆಲಸ ಇದು. ಶ್ರೀಧರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಎಷ್ಟು ಕೆಲಸ ಕಷ್ಟಪಡ್ತೀವಿ ಅನ್ನೋದನ್ನು ಇವರು ಒಂದು ವಿಟ್ನೆಸ್ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಸೀರಿಯಸ್ಲಿ ನಾನೇನಾದರೂ ಬೇರೆ ಶಾರ್ಟ್ ಮೂವಿಗಳನ್ನು ಮಾಡಿದಾಗ, ಬೇರೆ ಏನಾದರೂ ಇದು ಮಾಡಿದಾಗ, ಶಾರ್ಟ್ ಮೂವಿ ಎಲ್ಲ ಗುರು ಏನೋ ಮಾಡ್ಬಿಡ್ಬೋದು, ಏನು ಶಾರ್ಟ್ ಮೂವಿ ಗುರು, ಏನು ಫೋನ್ ಇದೆ ಫೋನಲ್ಲೇ ಮಾಡ್ಬಿಡ್ಬೋದು, ಏನು ಲೈಟ್ ಇದೆ ಹಾಕ್ಕೊಂಡ್ಬಿಡ್ಬೋದು, ಈ ಥಿಂಕಲ್ಲೇ ಇದ್ದಿದ್ದು, ಈ ಥಾಟಲ್ಲೇ ಇದ್ದಿದ್ದು. ಸೀರಿಯಸ್ಲಿ ಒಂದು ಹೇಳ್ತಾ ಇದ್ದೀನಿ ಅಲ್ಲಿ ನೋಟು, ಶಾರ್ಟ್ ಮೂವಿ ಯಾವ ಬಿಗ್ ಮೂವಿಗಿಂತ ಕಡಿಮೆ ಇಲ್ಲ. ಎಷ್ಟು ಪರಿಶ್ರಮ ಇದೆ ಅಂದರೆ ಸ್ವತಃ ಈ ಒಂದು ಸಿನಿಮಾ ಏನು ಮಾಡ್ತಿದ್ದೋ ನಮ್ಮ ಟೀಮು, ನಮ್ಮ ಹುಡುಗರೆಲ್ಲ ಸೇರ್ಸ್ ಮಾಡ್ತಿದ್ರು. ಇವನ್ ಸ್ಕ್ರಿಪ್ಟ್ ವರ್ಕಿಂದ ಇವತ್ತೇನು ಶೂಟ್ ಮಾಡ್ತಿದ್ದೆ ಇಲ್ಲಿವರೆಗೂ ಎಲ್ಲರೂ ಸೇರೇ ಮಾಡ್ತಿರೋದು. ಈ ಸಣ್ಣ ಸಣ್ಣ ಕೆಲಸಗಳಿಗೆ ಎಷ್ಟು ಜವಾಬ್ದಾರಿ ಬೇಕು, ಎಷ್ಟು ಡೆಡಿಕೇಶನ್ ಬೇಕು. ಸಿನಿಮಾ ಅಂದ್ರೆ ಸಿನಿಮಾ ಮಾತ್ರ, ಅದರಲ್ಲಿ ಶಾರ್ಟ್ ಮೂವಿ ಆ ಮೂವಿ ಈ ಮೂವಿ ಇಲ್ಲ, ಡೆಡಿಕೇಶನ್. ಸಿನಿಮಾ ಅಂದ್ರೆ ಸಿನಿಮಾನೇ. ನೀವು ಒಂದು ಸಣ್ಣ ಸಿನಿಮಾ ಮಾಡಿ, ಒಂದು ಏನೋ ಮಾಡಿ, ಎಲ್ಲ ಮಾಡಿ, ಅದಕ್ಕೆ ಬೇಡದು ಮಾತ್ರ ಅದು ಇಷ್ಟು ಟೈಮೇ. ಜಸ್ಟ್ ಟೈಮ್ ಡ್ಯೂರೇಷನ್ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಸೊ ಆಬ್ವಿಯಸ್ಲಿ 2 ಗಂಟೆ 2.25 ಗಂಟೆ 1.25 ಅವರ್ ಅಂದರೆ ಫೀಚರ್ ಮೂವಿ ಅಂತ ಆಬ್ವಿಯಸ್ಲಿ ನೀವು ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡ್ತೀರಾ. ಸೊ ಅದೇ ಸಿನಿಮಾ. ಬಟ್ ಅದಕ್ಕೇನು ಎಫರ್ಟ್ ಹಾಕ್ತಾರೆ, ಅದಕ್ಕೇನು ಔಟ್ಪುಟ್ ಬಂದು ಅವ್ರಿಗೇನು ಸಕ್ಸಸ್ ಸಿಗುತ್ತೆ, ಅದನ್ನೇ ನಾವು ಶಾರ್ಟ್ ಫಿಲಮಲ್ಲಿ ಅಚೀವ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಸೇಮ್ ಪ್ರಾಕ್ಟೀಸ್ ಮಾಡ್ತೀವಿ, ಸೇಮ್ ಅದೇ ರೀತಿಯೇ ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ತೀವಿ, ಅದೇ ರೀತಿಯೇ ಕಾಸ್ಟಿಂಗ್ ಮಾಡ್ಕೊತೀವಿ, ಟೆಕ್ನಿಷಿಯನ್ಸ್ ಹೈರಿಂಗ್ ಮಾಡ್ಕೊತೀವಿ. ಸೊ ಎಫರ್ಟ್ ಏನು ಮ್ಯಾಟ್ರ್ ಇಲ್ಲ. ಜಸ್ಟ್ ಇದು 10 ರೂಪಾಯಿಗೆ 10 ರೂಪಾಯಿ ಎಫರ್ಟೇ, 100 ರೂಪಾಯಿಗೆ 100 ರೂಪಾಯಿ ಎಫರ್ಟೇ. ಸೊ ಎಫರ್ಟ್ ಈಸ್ ಎಫರ್ಟು. ಅದು ಮನಸ್ಫೂರ್ತಿಯಾಗಿ ಹಾಕಬೇಕು, ಶ್ರದ್ಧೆ ಇಟ್ಟು ಮಾಡಬೇಕು ಅಷ್ಟೇ. ಬಟ್ ಕನ್ಸಿಸ್ಟೆನ್ಸಿ ಮುಖ್ಯ. ಯಾವುದೇ ಸಂದರ್ಭದಲ್ಲೂ ಮಾಡೋಕ್ಕಾಗಲ್ಲ ಅಂತನೋ, ಇನ್ಯಾರು ಕೈ ಕೊಟ್ಟರೆ ಬಿಟ್ಟೋಗ್ಬೇಕು ಅಂತನೋ ಅಂತ ಅನಿಸುತ್ತೆ. ಬಟ್ ಅದಕ್ಕೆ ಇದೊಂದು ಲಾಗ್ ಸ್ಫೂರ್ತಿ. ಯಾರಿಲ್ಲ ಅಂದ್ರೂ ಈ ವ್ಯಕ್ತಿ ನಾನು ಮಾಡ್ತೀನಿ, ನಾನು ಸಿನಿಮಾ ಮಾಡಿದ್ರು ಇದನ್ನು ಬಿಡಬಾರ್ದು, ನನ್ನ ಫ್ಯಾಷನನ್ನು ಕನ್ಸ್ಗಳನ್ನ ಕಟ್ಕೋಬೇಕು ಅಂತ ಈ ಲಾಗ್ ಮಾಡ್ತಿರೋ ಉದ್ದೇಶನೇ. ಸೊ ಇದೊಂದು ಕನ್ಸಿಸ್ಟೆನ್ಸಿ. ಸೊ ಇದಕ್ಕೆ ನಾನು ಇನ್ಸ್ಪೈರ್ ಆಗ್ತೀನಿ ಆ್ಯಕ್ಚುಲಿ. ನಿಮಗೆ ನಿಜವಾಗ್ಲೂ ಇನ್ನೊಂದ್ಸತಿ ಥ್ಯಾಂಕ್ಸ್ ಹೇಳಬೇಕು. ಒಂದು ಸಿನಿಮಾಗಳಲ್ಲಿ ಇದರಲ್ಲಿ ಮಾಡಬೇಕಾದ್ರೆ ಸುಮಾರು ಜನ ನಾವು ಸಿನಿಮಾ ಮಾಡ್ಬೇಕಂತ ಕನಸಿಟ್ಕೊಂಡಿಲ್ಲ ಬಂದಾಗ, ಶಾರ್ಟ್ ಮೂವಿ ಮಾಡಿರ್ಬೋದು ಈಸಿ, ಶಾರ್ಟ್ ಮೂವಿ ಮಾಡಿರ್ಬೋದು ಈಸಿ ಅಂತಂದ್ರೆ ನಮಗೂ ಕೂಡ ಥಾಟಲ್ಲಿ ಶಾರ್ಟ್ ಮೂವಿ ಈಸಿ ಮಾಡ್ಬೋದು ಅಂತಂದಿತ್ತು. ಬಟ್ ಇವಾಗ ನಾವು ಕೆಲಸ ಮಾಡ್ತಿರುವಾಗ ಇವಾಗ ಗೊತ್ತಾಗ್ತಿದೆ. ಹೌದು, ಆ್ಯಕ್ಚುಲಿ ನಮ್ಮ ಟೀಮ್ ಅಂತಂದರೆ ನಾವು ಟೀಮ್ ಅವ್ನು ಕರೆದ್ರೆ ಬಂದ್ಬಿಡ್ತಾನೆ, ಇವ್ನ ಮಗ, ಇವ್ನು ನಮ್ಮ ಹುಡುಗ, ಇವ್ನು ಆರ್ಟಿಸ್ಟ್, ಇವ್ರು ಸಿಕ್ಬಿಡ್ತಾರೆ, ಅವ್ರು ಸಿಕ್ಬಿಡ್ತಾರೆ. ನಾವು ರಿಯಲ್ ಆಗಿ ಕಾಸ್ಟ್ ಮಾಡಬೇಕಾದ್ರೆ ಇದಕ್ಕೆ ನಮ್ಮವ್ರು ಯಾರು ಅವರೇ ಇಲ್ಲ. ಸಿಂಪಲ್ ಆಗಿ ನಾವು ಯಾರನ್ನೂ ಒಬ್ಬರು ಥಾಟಲ್ಲಿ ಇಟ್ಕೊಂಡಿರ್ತೀವಿ, ನಮ್ಮ ಹುಡುಗ ಇವ್ನು ಬರ್ತಾನೆ, ಇವ್ನು ಮಾಡ್ತಾನೆ ಅಂತ ಇಟ್ಕೊಂಡಿರ್ತೀವಿ. ಅವ್ನ ಹುಡುಗ ನಮ್ಮ ಕ್ಯಾಮ್ರಾಮ್ಯಾನ್ ಇದೆ, ಕ್ಯಾಮ್ರಾ ಇದೆ, ಹಿಂಗೆಲ್ಲ ಥಾಟಲ್ಲಿ ಇಟ್ಕೊಂಡಿರ್ತೀವಿ. ಬಟ್ ನಾವು ವರ್ಕ್ ಅಂತ ಬಂದಾಗ, ನಾಳೆನೇ ಶೂಟ್ ಅಂತ ಅಂದಾಗ ಟೀಮ್ ಹೆಂಗಾಗುತ್ತೆ, ಅದ್ರ ಹಿಂದ್ಗಡೆ ಏನು ಕೆಲಸ ಇದೆ, ಎಷ್ಟು ಶ್ರಮ ಇದೆ ಅಂತ ನಮಗೆ ಗೊತ್ತು. ಬ್ರೋ ಮಾಡ್ಬಿಡ್ಬೋದು, ದುಡ್ಡಿದ್ರೆ ಎಲ್ಲ ಮಾಡ್ಬಿಡ್ಬೋದು. ಬಟ್ ಒಂದು ಟೀಮಲ್ಲಿ ಏನು ಇಲ್ದೇನೆ ಮಾಡೋದು ಇದೆಯಲ್ಲ, ಕಮಿಟ್ಮೆಂಟ್ ಗೈಸ್, ಕಮಿಟ್ಮೆಂಟ್ ಬಿಡಬಾರ್ದು. ಒಬ್ರಿಗೆ ಮಾತು ಕೊಟ್ಟಿದ್ದೀವಿ, ಕೆಲಸ ಮಾಡ್ತೀವಿ ಅಂದರೆ ಆ ಜವಾಬ್ದಾರಿನ ನಾವು ನಿರೂಪಿಸ್ಕೋಬೇಕು ನಾವು ಅದನ್ನು. ಆ್ಯಂಡ್ ಮತ್ತೆ ನಮ್ಮನ್ನ ಕೆಲಸ ಕೊಡ್ತಾರೆ. ಸೊ ಆ ಕೆಲಸಕ್ಕೆ ನಾವು ಗೌರವ ಕೊಡಬೇಕು, ನಾವು ಫ್ರೆಂಡ್ಶಿಪ್ಪಿಗೆ ಬೆಲೆ ಕೊಡಬೇಕು. ಇನ್ಫ್ಯಾಕ್ಟ್ ಅದು ಸಪೋರ್ಟ್ ಇಲ್ಲ ಅಂದರೆ ಪ್ರಪಂಚದಲ್ಲಿ ಯಾರು ಮುಂದೆ ಇಡೋಕ್ಕಾಗಲ್ಲ. ನಾವು ಒಬ್ಬರೇ ಅಂತ ಹೊಟ್ಬಿಡ್ಬೋದು, ಬಟ್ ಎಷ್ಟೇ ಆನೆ ಬರಾದರೂ ಹೊರಬೇಕಂದ್ರೆ ಇನ್ನೊಬ್ಬೊಂದು ಸ್ನೇಹಿತನ ತೋಳಿನ ಜಾಗ ಸಿಕ್ಕಿದ್ರೇ ಆ ವ್ಯಕ್ತಿ ಸಪೋರ್ಟ್ ಎಷ್ಟು ಭಾರ ಇದ್ರೆ ಹೊರ್ಬೋದು. ಸೊ ಹಂಗಾಗಿ ಇದು ಇಟ್ಸ್ ಅ ಟೀಮ್ ಎಫರ್ಟ್ ಬ್ರೋ. ಶಾರ್ಟ್ ಫಿಲಮ್ ಆಗಲಿ, ದೊಡ್ಡ ಫಿಲಮ್ ಆಗಲಿ, ಡೈರೆಕ್ಟರ್ ಹೌದು ಆಬ್ವಿಯಸ್ಲಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರೆ, ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ ಅಥವಾ ಸಿನಿಮಾಟೋಗ್ರಾಫರ್ ಡೈರೆಕ್ಟರ್ ಗಣ್ಯ ಹೆಂಡ್ತಿ ಅಂತಾರೆ. ಸೊ ಅವೆಲ್ಲ ಇದ್ರೂ ಇಡೀ ಟೀಮು ನನ್ನ ಸಿನಿಮಾ, ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಇಂಡಸ್ಟ್ರಿ, ನಮ್ಮ ಟೀಮು ಅಂತ ಕೆಲಸ ಮಾಡಿದ್ರೆ ಎಂಥ ಆನೆ ಬರಲ್ಲ, ಎಂಥ ಡೈನೋಸರ್ ಬರಬೇಕಾದ್ರೂ ಬರ್ಬೋದು, ನಿಭಾಯಿಸ್ಬೋದು ಅದನ್ನು. ಇನ್ಫ್ಯಾಕ್ಟ್ ಅದೇ ನಾನು ಈಗ ಎಕ್ಸಾಂಪಲ್ಗೆ ಹೇಳಿದ್ನಲ್ಲ ನಿಮಗೆ, ಒಂದು ಬಜೆಟ್ ಅಂತ ಇದ್ಬಿಟ್ರೆ ಸಿನಿಮಾ ಮಾಡ್ಬೋದು. ಬಟ್ ನಮ್ಮ ಒಂದು ಸೆಟ್ಟಲ್ಲಿ, ಈ ಸೆಟ್ಟಲ್ಲಿ ಈಗ ನಾವು ಮಾಡ್ತಿರೋ ಹುಡುಗರಲ್ಲಿ ಯಾರು ಕೂಡ ಒಂದು ದುಡ್ಡಿನ ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾರು ಕೂಡ ಟೈಮಿಗೆ 12:30 1 ಗಂಟೆ ಆಗ್ತಿದೆ, ಯಾರು ಹೋಗ್ತೀನಿ ಇದು ಮಾಡು ಅದು ಮಾಡು ಅಂತ ಅನ್ನಲಾರ್ದಾನೆ ಏನು ಎಕ್ಸ್ಪೆಕ್ಟೇಷನ್ ಇದೆ. ನೋಡ್ರಿ, ನಾವೀಗ 1 ಟೇಕ್ ಬಿಟ್ಟು 2 ಟೇಕ್ ತೊಗೊಂಡ್ರು ಕೂಡ ನಮ್ಮ ಹುಡುಗರು ಇದ್ದಾರೆ, ಮಾಡು ಚೆನ್ನಾಗಿ ಕಂಫರ್ಟೇಬಲ್ ಸಿಗುತ್ತೆ. ಆ ರೀತಿ ಒಂದು ಇದು. ಈಗ ನಾವು ಇದು ದುಡ್ಡು ಈಸಿ ಆಗಲಿ, ದುಡ್ಡು ಯಾರೋ ಹಾಕ್ತಾರೆ ಏನೋ ಮಾಡ್ತಾರೆ ಅಂದರೆ ಈಸಿ ಮಾಡ್ಬೋದು ಅಂತಲ್ಲ ನಾನು ಹೇಳ್ತಾ ಇರೋದು. ಏನು ಇಲ್ಲದೆ ಝೀರೋ ಇಂದ ಮಾಡೋದಿದೆಯಲ್ಲ,
ಅದನ್ನು ಹೇಳ್ತಾ ಇರೋದು. ಆ್ಯಕ್ಚುಲಿ ಈ ಸಿನಿಮಾ ಸಾಕ್ಷಿ ಅದಕ್ಕೆ. ಹೋದ ಸಾರಿ ಇವ್ರು ಮಾಡಿದಂಥ ಮಹಿಳೆಯರಿಗೆ ಮಾತ್ರ ಆ ಸಿನಿಮಾ ಸ್ಟೋರಿಗಳು ತುಂಬ ಇದೆ. ನಾನು ಕೇಳಿದಾಗ ಪರ್ಸ್ನಲಿ ತುಂಬ ಇಷ್ಟ ಆಗೋಗಿತ್ತು. ಅದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಆ್ಯಕ್ಚುಲಿ. ಅಂದರೆ ಈ ಒಂದು ಸೆಟ್ಟಲ್ಲಿ ಇರೋ ಕಾರಣ ಇದ್ರಲ್ಲಿ ಮಾತ್ರ ಮಾತಾಡ್ತೀವಿ, ಅದ್ರ ಸಪ್ರೇಟಾಗಿ ಮಾಡ್ತೀವಿ. ಕೂಡ ತುಂಬ ಆ ಸ್ಟೋರಿ ಕೂಡ ತುಂಬ ಒಂದು ಇನ್ಸ್ಪೈರ್ ಆಗಿರುತ್ತೆ. ಇನ್ಸ್ಪೈರ್ ಅನ್ನೋಕ್ಕಿಂತ ಸೀರಿಯಸ್ಲಿ ಒಂದು ನೋಟ್ ಹೇಳ್ಬೇಕಂತಂದರೆ, ಇದು ಇವ್ರು ಯಾರೋ ಬೇರೆಯವ್ರು ನೋಡ್ತಾ ಇದ್ರೆ ಅದು ಅರ್ಥ ಆಗಲ್ಲ. ನಮ್ಮ ಇಂಡಸ್ಟ್ರಿಲಿ ಇದ್ಬಿಟ್ಟು ನಮ್ಮ ಈ ಒಂದು ಸಿನಿಮಾಗೋಸ್ಕರ ಏನು ಮಣ್ಣೊತ್ತಿದ್ದೀವಲ್ಲ ನಾವು, ಅವ್ರಿಗೆ ಈಸಿಯಾಗಲಿ ಗೊತ್ತಾಗತ್ತೆ ಅವ್ರ ಜೇಬ್ ಹೆಂಗಿದೆ, ಅವ್ರ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ. ಇಡೀ ಜಗತ್ತೇ ಓಡ್ತಾ ಇದೆ ದುಡ್ಡಿಂದೆ. ಹೌದೌದು. ನಾವು ಹೆಸರಿಗೋಸ್ಕರ, ಸಿನಿಮಾಗೋಸ್ಕರ ಇನ್ನೂ ನಡೀತಾ ಇದ್ದೀವಿ. ಓಡ್ತಾ ಇಲ್ಲ, ನಾವು ನಡೀತಾ ಇದ್ದೀವಿ. ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ, ಅದು ಓಕೆ. ಹೊಸೊಬ್ರು ಪರಿಚಯ ಮಾಡ್ಕೊಂತೀವಿ, ಕೆಲಸಕ್ಕೋಸ್ಕರ ಹೊಂದ್ಕೊಂತೀವಿ, ಕೆಲಸ ಮಾಡ್ತೀವಿ. ಬಟ್ ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಬೆಳಗ್ಗೆ ಇದ್ದರೆ ಅದೇ ಹೇಳಿದ್ವಲ್ಲ, ಈಗ ಒಂದು ಸಿಂಗಲ್ ಇಡ್ಲಿ ಆ ಪ್ರೈಸ್ಗೂ ಕಷ್ಟಪಡಬೇಕು. ಯಾವುದೋ ಊರಿಂದ ಬಂದಿರ್ತೀವಿ. ನಾನು ಅಂತಲ್ಲ, ನಮ್ಮಂಥ ಎಲ್ಲ ಪ್ರತಿಭೆಗಳು ಸುಮಾರು ಜನ ಕಷ್ಟಪಡ್ತಾ ಇರ್ತಾರೆ. ಫೈನಾನ್ಷಿಯಲ್ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ಇಲ್ಲಿ ಬೆಂಗಳೂರಿಗೆ ಬಂದು ನಮ್ಮನ್ನು ನಂಬ್ಕೊಂಡದು, ಸಿನಿಮಾ ನಂಬ್ಕೊಂಡು ಬಂದಿರ್ತಾರೆ. ಆ್ಯಂಡ್ ಜಸ್ಟ್ ನಾವು ಏನೇ ಇಲ್ಲ, ಜಸ್ಟ್ ಅಮೌಂಟ್ ಕೊಡೋದು ಅಥವಾ ಮತ್ತೊಂದು ಏನೂ ಬೇಕಾಗಿಲ್ಲ, ನೀನು ಮಾಡ್ತೀಯ ಅಂತ ಒಂದು ಬೆನ್ನು ತಟ್ಟಿ ಸಪೋರ್ಟ್ ಮಾಡಿದ್ರೆ ಸಾಕು. ಅದೆಂಥ ದೊಡ್ಡ ಕಷ್ಟನೇ ಆಗಿರಲಿ, ಅದೆಂಥ ದೊಡ್ಡ ಸಿನಿಮಾನೇ ಆಗಿರಲಿ, ಅದೆಂಥ ಟಿಪಿಕಲ್ ಸಿಚುವೇಶನ್ ಆಗಿರಲಿ, ಅವ್ರು ಹ್ಯಾಂಡಲ್ ಮಾಡಿಬಿಡ್ತಾರೆ. ಬಟ್ ಅದು ಎಲ್ಲರಿಗೂ ಆ ಥರ ಒಂದು ಮೈಂಡ್ ಸೆಟ್ ಇರುತ್ತೆ. ಇನ್ಫ್ಯಾಕ್ಟ್ ಏನಂದರೆ ಈ ಥರ ಈ ಕಷ್ಟಪಡೋದಕ್ಕೆ ಮಿಡ್ ನೈಟ್ ಬಂದು ನಾವೇನು ಬರಬೇಕಾಗಿತ್ತು. ಇನ್ಫ್ಯಾಕ್ಟ್ ನೀವಾಗಲಿ ಆ್ಯಕ್ಟಿಂಗ್ ಅಂತನೋ, ಟೆಕ್ನಿಷಿಯನ್ಸ್ನೋ, ಯಾವುದೋ ಕ್ರೂ ಆಗಲಿ, ಇಷ್ಟೋ ಒಂದು 12:30 1 ಗಂಟೆ 2 ಗಂಟೆ ಆಗ್ತಿದೆ ಹತ್ರ ಇನ್ನು ಟೈಮು. ಸೊ ಈ ಸಿನಿಮಾ ಕೆಲಸ ಮಾಡೋದಕ್ಕೂ ಯಾವುದೋ ಅಮೌಂಟು ಅಪೇಕ್ಷೆ ಇಲ್ದಂಗೆ ಹಸಿವಿದ್ದವನು ಮಾತ್ರನೇ ಇದಕ್ಕೆ ಸಾಧ್ಯ. ನಿಮಗೆ ಎಲ್ಲ ಒಂದು ವರ್ಕಲ್ಲಿ, ಎಲ್ಲ ಒಂದು ಪ್ರೊಫೆಷ್ನಲ್ಲಿ ಕೂಡ ಟೈಮ್ ಇದೆ. ಯಾರು ಕೂಡ ಮಾಡಲ್ಲ. 9 to 5 ಅಷ್ಟೇ, 8 ಅವರ್ ಕೆಲಸ ಮಾಡೋಕ್ಕೆ. ಕೆಲವೊಂದು ಕಡೆ 12 ಅವರ್ ಕೆಲಸ ಇದ್ರೆ ಬ್ಲೇಮ್ ಮಾಡ್ತಾರೆ, ಕೇಸ್ ಹಾಕ್ತಾರೆ. ಎಲ್ಲ ಕಡೆ 8 ಅವರ್ ಮಾತ್ರ. ಇಲ್ಲಿ ಬೆಳಿಗ್ಗೆ ನಾವು ಸ್ಪಾಟಿಗೆ 7 ಗಂಟೆ 6:15 ಬಂದರೆ ಟೈಮೇ ನೋಡಲ್ಲ. ಎಲ್ಲ ಕಲಾವಿದರು ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರೂ ಇರ್ಬೋದು. ಆ ಟೈಮ್ ಎಕ್ಸ್ಪೆಕ್ಟೇಷನ್ಸ್ ಇಲ್ದೇ ಕೆಲಸ ಮಾಡ್ತಾ ಹೋಗ್ತೀವಿ. ಹೌದು, ಅದು ಆ್ಯಕ್ಚುಲಿ ನಮಗೆ ಬೆನಿಫಿಟ್ ಅಂತಲ್ಲ, ಕಲಿಕೆ ಅದು ಇನ್ನು. ಹೌದು. ಕೆಲಸ ಮಾಡದೇ ಇರೋರ ಕಾರಣ ಇದೆ, ಏನಕ್ಕೆ ಕೆಲಸ ಮಾಡಬಾರ್ದು ಅಂತ. ಕೆಲಸ ಮಾಡೋರಿಗೆ ಏನಕ್ಕೆ ಕಾರಣ? ಸಮಯ ಹೊತ್ತು ಗೊತ್ತು ಇರಲ್ಲ, ಜಾಗ ಯಾವುದು ಅಂತ ಇರಲ್ಲ, ಕೆಲಸ ಮಾಡ್ಬೇಕಷ್ಟೇ. ಬಿಕಾಸ್ ನಾಳೆ ನಾವೆಲ್ಲೋ ನೋಡ್ತಾ ಇದೀವಿ, ದೂರದೃಷ್ಟಿಯಿಂದ ಇಟ್ಕೊಂಡು ಬಂದಿರ್ತೀವಿ ಬೆಂಗಳೂರಿಗೆ. ಸಿನಿಮಾ ಮುಖಾಂತರ ಅಥವಾ ಬೇರೆ ಎನಿ ಫೀಲ್ಡು, ಕಾರ್ಪೊರೇಟ್ ಫೀಲ್ಡ್ ಆಗಿರಲಿ, ಮತ್ತೊಂದು ಫೀಲ್ಡ್ ಆಗಿರಲಿ, ನಾವು ದೂರದೃಷ್ಟಿ ಇಟ್ಕೊಂಡೇ ಬರಬೇಕು. ಇವತ್ತಿಂದ 2 ಹೆಜ್ಜೆ ಇಟ್ಬಿಟ್ಟು ಅಮೌಂಟ್ ನೋಡೋದು ಅವೆಲ್ಲ ಇಲ್ಲ. ಅದು ಸಿನಿಮಾ ಆಗಲ್ಲ. ಆ್ಯಂಡ್ ಆಬ್ವಿಯಸ್ಲಿ 10 ಹೆಜ್ಜೆ ಇಡ್ತೀವೋ 20 ಹೆಜ್ಜೆ ಇಡ್ತೀವೋ, ದುಡ್ಡು ಬರುತ್ತೋ ಬರಲ್ಲೋ ಮುಖ್ಯ ಅಲ್ಲ, ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡ್ತಾ ಇರಬೇಕು. ಅದು ತುಂಬ ಇಂಪಾರ್ಟೆಂಟು. ಯಾರ ಜೊತೆಗೆ ಇಲ್ಲದೇ ಇರಲಿ, ನಮಗೆ ಗೊತ್ತು ನಾವೇನು ಮಾಡಬೇಕು ಅಂತ. ನಮ್ಮ ಅಪ್ಪ ಅಮ್ಮ ಜೊತೆಗೆ ಆಶೀರ್ವಾದ ಮಾಡಿ ಕಳಿಸಿರ್ತಾರೆ, ಇದ್ದಾರೆ ಜೊತೆಗೆ ಏನೋ ಅನ್ಕೊಂಡು ಕೆಲಸ ಮಾಡ್ತಾ ಇರಬೇಕು. ಎಂಥ ಸ್ನೇಹಿತರ ಜೊತೆಗಿರೋನು ಮುಂದೆ ಬರ್ತನ ಜೊತೆಗೆ ನಮ್ಮ ಆತ್ಮವಿಶ್ವಾಸ ಕಳ್ಕೊಬಾರ್ದು ಅಷ್ಟೇ. ಸೊ ಅದಕ್ಕೆ ನಾವು ನಮ್ಮ ಯೂತ್ಸ್ಗಳು ಇವಾಗ ಏನು ಇನ್ಸ್ಪೈರ್ ಆಗಿ ಆ್ಯಕ್ಚುಲಿ ಈ ಟೈಮಲ್ಲಿ ಸುಮಾರು ಜನ ಈ ರೀಲ್ಸು ಅದೆಲ್ಲ ಪಕ್ಕಕ್ಕಿಟ್ಟು ಆ್ಯಕ್ಟಿಂಗ್ ಪರ್ಪಸ್ಗೆ ತುಂಬ ಒತ್ತು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾ ಶಾರ್ಟ್ ಫಿಲಮ್ ಅನ್ನೋದನ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ದೊಡ್ಡ ಡೈರೆಕ್ಟರ್ಗಳು ಯಾವಾಗ ಇಂಟರ್ವ್ಯೂಸ್ ಎಲ್ಲ ಹೊರಗಡೆ ಬಂತು, ಸೊ ಅವರೆಲ್ಲ ನಾನು ಸಿನಿಮಾ ಕಲ್ತಿದ್ದೆ ಶಾರ್ಟ್ ಫಿಲಮಿಂದ ಅಂತೆಲ್ಲ ಯಾವಾಗ ಒಂದು ಟ್ರೂತ್ನ ಹೊರಗಡೆ ಹಾಕಿದ್ರು. ಸೊ ಆವಾಗ ಕಲಿಯೋದಕ್ಕೆ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಮತ್ತೊಬ್ಬರು ಯಾರೋ ಅಸಿಸ್ಟೆಂಟ್ ಆಗಿರ್ಬೋದು, ಇದೆಲ್ಲದಕ್ಕಿಂತಲೂ ಮತ್ತೊಂದು ದಾರಿ ಇದೆ. ಆ್ಯಂಡ್ ಅದೇ ಶಾರ್ಟ್ ಫಿಲಮ್ಮು. ತಪ್ಪಾಗುತ್ತೆ ಸಹಜ. ಮೊದಲನೇ ಸಿನಿಮಾ, 2ನೇ ಸಿನಿಮಾ, 4ನೇ ಸಿನಿಮಾ, 10ನೇ ಸಿನಿಮಾ ನಾವು ತಪ್ಪು ಮಾಡ್ಬೋದು. 11ನೇ ಸಿನಿಮಾ ಖಂಡಿತ ನಾವು ಚೆನ್ನಾಗಿ ಮಾಡ್ತೀವಿ. ಅದಕ್ಕೆ ಜನನೇ ಗುರುತಿಸ್ತಾರೆ ಆಬ್ವಿಯಸ್ಲಿ. ಅದೇ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಸಿಂಪಲ್ ಆಗಿ ಹೇಳ್ಬೇಕಂತಂದರೆ, ಸಕ್ಸಸ್ ಅನ್ನೋದು, ಸಿನಿಮಾ ಅನ್ನೋದು ಯಾವುದೇ ರೀತಿ ಅಂತ ಇಂಗ್ಲೀಷ್ ಮೆಡಿಸನ್ ಅಲ್ಲ. ತೊಗೊಂಡ ತಕ್ಷಣ ಡೋಲ ತೊಗೊಂಡ ತಕ್ಷಣ ಜ್ವರ ಹೋಗಲ್ಲ. ಇದು ಒಂಥರ ಆಯುರ್ವೇದಿಕ್ ಮೆಡಿಸನ್ನು. ತೊಗೊತಾ ಇರಬೇಕು ನಿಧಾನಕ್ಕೆ, ಗ್ರ್ಯಾಜುವಲಿ, ಹಂತ ಹಂತವಾಗಿ ಸಿಗೋದಿದು. ಯಾವುದು ಕೂಡ ಇದಕ್ಕೆ ಟೆಕ್ನಿಕ್ ಇಲ್ಲ, ಯಾವುದೇ ರೀತಿಯಾದಂಥ ಏನು ಸುಡುಗಡೆ ಮಣ್ಣು ಇಲ್ಲ. ಇದಕ್ಕೆ ಕಷ್ಟಪಡಬೇಕು, ಕೆಲಸ ಮಾಡಬೇಕು. ಕಷ್ಟಪಡ್ತೀನಿ ಅಂತ ಮೂಟೆ ಬರೋದಲ್ಲ, ಅದಕ್ಕಾದಂಥ ಸ್ವಲ್ಪ ಎಥಿಕ್ಸ್ ಇದೆ. ಅದನ್ನ ಎಥಿಕ್ಸ್ ಇಟ್ಕೊಂಡು ಕೆಲಸ ಮಾಡಬೇಕು. ಕೆಲಸ ಒಂದು ಕಲಿತು ಕೆಲಸ ಒಂದು ಮಾಡಿದರೆ ಡೆಫಿನೆಟ್ಲಿ ಏನೋ ಒಂದು ಆಗುತ್ತೆ. ಹೌದು. ದುಡ್ಡೇನು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಕರೆಕ್ಟು. ಅದೊಂದು ಎಥಿಕ್ಸ್ ಕರೆಕ್ಟ್. ಎಥಿಕ್ಸ್ ಮುಖಾಂತರ ರೆಸ್ಪೆಕ್ಟ್ ಸಂಪಾದನೆ ಮಾಡಬೇಕು. ಇನ್ಫ್ಯಾಕ್ಟ್ ನಾವು ಯಾವುದೇ ಪ್ರೊಫೆಷ್ನಲ್ಲು, ಯಾವುದೇ ಪೊಸಿಷನ್ಸು, ಯಾವುದೇ ವರ್ಕು, ಎನಿಥಿಂಗ್, ಯಾವ ಕೆಲಸದಲ್ಲಿ ಇದ್ರೂ ಅದಕ್ಕೆ ಬೇಕಾಗಿರೋ ಅಮೌಂಟ್ ಬರದೇ ಇದ್ರೂ ಪರವಾಗಿಲ್ಲ. ಬಟ್ ಅದಕ್ಕೆ ಸಿಗಬೇಕಾಗಿರೋ ಮರ್ಯಾದೆ ಸಿಗ್ತಿದ್ರೆ ಆಬ್ವಿಯಸ್ಲಿ ನಮ್ಮ ಒಳಗಡೆಯಿಂದ ನಾವೇ ಇನ್ಸ್ಪೈರ್ ಆಗ್ತೀವಿ. ನಮಗೋಸ್ಕರ ಮರ್ಯಾದೆ ಕೊಡ್ತಿದ್ದಾರೆ, ಕೆಲಸ ಮಾಡೋಣ. ಇದು ದುಡ್ಡಿಗಿಂತ ಮರ್ಯಾದೆ ಇಂಪಾರ್ಟೆಂಟು. ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಆಬ್ವಿಯಸ್ಲಿ. ಅದೊಂದು ಚಿಕ್ಕ ವಯಸ್ಸಿಂದನೂ ನಮ್ಗೆ ಹೇಳ್ಕೊಂಡು ಬಂದಿದ್ದಾರೆ. ದುಡ್ಡು ನಾಳೆ ಸಂಪಾದನೆ ಮಾಡ್ಬೋದು, ನಾಡಿದ್ದು ಸಂಪಾದನೆ ಮಾಡ್ಬೋದು, ಎಲ್ಲರೂ ಸಂಪಾದನೆ ಮಾಡ್ತಾರೆ. ಮರ್ಯಾದೆ ಎಲ್ರಿಗೂ ಆಗಲ್ಲ. ಸೊ ಮರ್ಯಾದೆ ಸಂಪಾದನೆ ಮಾಡ್ಬೇಕಂದ್ರೆ ನಾವು ಇಷ್ಟಪಟ್ಟು ದುಡ್ಡೇ ಮಾಡ್ಬೇಕನ್ನೋದು ಈ ಇಂಡಸ್ಟ್ರಿಯಲ್ಲಿ ಏನಕ್ಕೆ ಬರ್ತಿದ್ದೀವಿ? ದುಡ್ಡೇ ಮಾಡ್ಬೇಕಂದ್ರೆ ನಿಮಗೂ ಒಂದು ಬೇರೆ ಸಪ್ರೇಟ್ ಆದಂಥ ಟ್ಯಾಲೆಂಟ್ ಇದೆ, ನಮಗೂ ಒಂದು ಸಪ್ರೇಟ್ ಆದಂಥ ಟ್ಯಾಲೆಂಟ್ ಇದೆ. ಟ್ಯಾಲೆಂಟ್ ಅಂದ್ರೆ ಬರೀ ಸಿನಿಮಾ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಯಾವುದೋ ಒಂದು ಬಿಸ್ನೆಸ್ ಇರಲಿ, ಏನೋ ಒಂದು ಇರಲಿ. ನೀವು ಮಾಡ್ಬೇಕಂತಂದ್ರೆ ನಾವೇನು ಊರು ಬಿಟ್ಟು ಬಂದು ಇಲ್ಲಿರ್ತೀವಿ ಬೆಂಗಳೂರಲ್ಲಿ, ಮಾಡ್ತೀವಿ. ಅಪ್ಪ ಅಮ್ಮ ಹೆಸರಿಟ್ಟಿರೋ ಹೆಸರನ್ನ ದಯವಿಟ್ಟು ಆಧಾರ್ ಕಾರ್ಡಿಗೆ ಮಾತ್ರ ಸೀಮಿತ ಮಾಡ್ಕೋಬೇಡಿ. ಅದು ಐಡೆಂಟಿಟಿಯಾಗಿ ಕ್ರಿಯೇಟ್ ಮಾಡ್ಕೋಬೇಕು. ನಮ್ಮ ಜಾಗನ ನಾವೇ ಇಲ್ಲಿ ಸ್ಟ್ಯಾಂಪ್ ಹೊಡೆದು ಇಟ್ಕೋಬೇಕು.
ಸೊ ಅದಕ್ಕೆ ಎಷ್ಟಾದ್ರೂ ಕಷ್ಟ ಆಗಲಿ, ಹಗ್ಲೋ ರಾತ್ರಿನೋ ಮಳೆನೋ ಬಿಸಿಲೋ ತಲೆ ಕೆಡಿಸ್ಕೋಬಾರ್ದು. ಆ್ಯಂಡ್ ಗೊತ್ತಿಲ್ಲ, ನಾನು ಇನ್ಸ್ಪೈರಿಂಗ್ ಆಗಿಲ್ಲ, ನಾನು ಹೇಳ್ತಾ ಇಲ್ಲ, ಬಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಕಲ್ತಿರೋದನ್ನ ನನಗೆ ಇದು ಯಾರು ಹೇಳಲಿಲ್ಲ, ಅನುಭವ ಕಲಿಸುತ್ತೆ. ನನ್ನ ಮಾತು ನೀವೇನು ಕೇಳೋಕೆ ಹೋಗ್ಬಿಡಿ, ನೀವು ಅನುಭವಿಸ್ರಿ ಅಷ್ಟೇ. ಹೌದು, ಸೀರಿಯಸ್ಲಿ ಇಲ್ಲಿ ಯಾವ ಸಿನಿಮಾ ಆ್ಯಕ್ಟಿಂಗ್ ಫೀಲ್ಡಲ್ಲಿ, ರಂಗಭೂಮಿ ಫೀಲ್ಡಲ್ಲಿ ಯಾರಿಗೂ ಯಾವ ರೀತಿ ಅಂತ ಗಾಡ್ ಫಾದರ್ಸ್ ಇಲ್ಲ. ಇಲ್ಲಿ ನೀವೇ ಫಾದರ್, ನೀವೇ ಬಂದು ಕಲಿಬೇಕು, ನೀವೇ ಬಂದು ಅಂಬೆಗಾಲು ಇಡಬೇಕು. ಕಲಿತಾ ಕಲಿಕೆ ಅದೇ ಮೊದಲೇ ಗುರು. ಅದನ್ನು ಕಲಿತಾ ಹೋದಂಗೆ ನೀವೆಲ್ಲ ಕಲಿತಾ ಹೋಗೋದು. ಸುಮ್ಮನೆ ಮಾತಾಡ್ತಾ ಇದ್ರೆ ಹಿಂಗೆ ಮಾತಾಡೋದಲ್ಲ, ಅದು ಒಂದು ಎಥಿಕ್ಸೇ. ಎಸ್, ಸ್ಟಿಲ್ ಟೈಮ್ ಈಗ 2:30-3 ಗಂಟೆ ಅಂದರೂ ಕೂಡ ಶೂಟ್ನ ಮಾಡ್ತಾಯಿದ್ದೀವಿ. ಕೆಲವೊಂದು ಔಟ್ಡೋರ್ ಸೀನ್ಸ್ಗಳಿದ್ವು, ನೈಟ್ ಎಫೆಕ್ಟ್ಸ್ ಇದ್ವು. ಸೊ ಹಂಗಾಗಿ ಅವನ್ನೆಲ್ಲ ಇವತ್ತು ಕಂಪ್ಲೀಟ್ ಮಾಡಿದ್ರೆ ಆಯಿತು ಅಂತ ಮಾಡ್ತಾಯಿದ್ವಿ. ಬಟ್ ನಮ್ಮ ಟೀಮಲ್ಲಿ ಎಲ್ಲರೂ ನಮ್ಮವರೇ ಆಗಿರೋದ್ರಿಂದ ಟೈಮ್ನ ಯಾರೂ ನೋಡ್ತಾ ಇಲ್ಲ, ಎಲ್ಲರೂ ಕೂಡ ಕೆಲಸನ ಮಾಡ್ತಾಯಿದ್ದಾರೆ. ಎಸ್, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮ್ಮ ಇವತ್ತಿನ ಪ್ಯಾಕಪ್ ಆಗೋಗುತ್ತೆ. ಒಟ್ಟು ಒಂದು ಶಾರ್ಟ್ ಮೂವಿಯ ಶೂಟ್ ಆದಮೇಲೆ ಅದ್ರ ಕೆಲಸ ಏನಿರುತ್ತೆ, ಡಬ್ಬಿಂಗ್ ಎಲ್ಲ ಹೇಗೆ ನಡೆಯುತ್ತೆ, ಎಡಿಟಿಂಗ್ ಎಲ್ಲ ಹೇಗೆ ನಡೆಯುತ್ತೆ ಅನ್ನೋ ಮಾಹಿತಿನೂ ಕೂಡ ನಾನು ಈ ಚಾನಲಲ್ಲಿ ಕೊಡ್ತಾ ಇರ್ತೀನಿ. ಈ ಒಂದು ಸೀರೀಸ್ ಇರ್ಬೋದು, ಈ ಒಂದು ಶಾರ್ಟ್ ಮೂವಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳು, ಶಾರ್ಟ್ ಮೂವಿ ಮಾಡಬೇಕು ಅಂದ್ಕೊಂಡಿರುವಂತಹ ಜನಗಳಿಗೆ ಒಂದು ಲರ್ನಿಂಗ್ ಪ್ರೊಸೆಸ್ ಆಗಲಿ, ಒಟ್ಟು ಈ ಎಲ್ಲ ಕೆಲಸಗಳು ಹೇಗೆ ನಡೆಯುತ್ತೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಒಂದು ಈ ವಿಡಿಯೋ. ಎಸ್, ಹಾಗಾದರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಲ್ಲ, ದಯವಿಟ್ಟು ಈಗಲೇ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡಿ, ಸಪೋರ್ಟನ್ನು ಮಾಡಿ, ಒಳ್ಳೆ ಕಂಟೆಂಟನ್ನು ಕೊಡೋಕ್ಕೆ ನಮಗೂ ಕೂಡ ಒಂದು ಸಪೋರ್ಟನ್ನು ಕೊಡಿ ಅಂತ ಹೇಳ್ತಾ ಮುಗಿಸೋಣ. ಶರಣಾರ್ಥಿ, ಮತ್ತು ಸಿಗೋಣ. ಬಾಯ್.